ಇಲ್ಲಿ ನಾವು 138 ಆಕ್ಟ್ ನೋಡ್ತೀವಲ್ಲ, ಅದ್ರೊಳಗಡೆ ಎವಿಡೆನ್ಸ್ ಆಕ್ಟ್ ಒಳಗಡೆ ಪ್ರಿಸಂಪ್ಷನ್ ಇದೆ. ಹಾಗಿದ್ರು ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಳಗಡೆನೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒಂದು ಪ್ರಿಸಂಪ್ಷನ್ ಇದೆ. ಅದು ಬಿಟ್ಟು ಅಡಿಷನಲ್ ತಿರ್ಗಾ 138 ಆಕ್ಟ್ ಬಂತು ಅಂತ ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿದ್ದೀನಿ. ಜನರಲ್ ಪ್ರಿಸಂಪ್ಷನ್ ಈಸ್ with all a negotiable instrument, it is the consideration is holder in due course has been made ಅಂತ ಆ ಪ್ರಿಸಂಪ್ಷನ್ ಇದೆ. ಆ ಪ್ರಿಸಂಪ್ಷನ್ ಇದ್ಮೇಲೆ ತಿರ್ಗಾ ಇನ್ನೊಂದು ಪ್ರಿಸಂಪ್ಷನ್ ಯಾಕೆ ಅಂತ ಪ್ರಶ್ನೆ 138 ಬರೆಯುವಾಗ ನಾನು ಅವಾಗ ತಗೊಂಡೋಗಿ ಹೇಳ್ತಾ ಇದ್ದೆ, ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಎ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ, ಇಫ್ ಇಟ್ ಇಸ್ ಡ್ಯೂಲಿ ಸ್ಟ್ಯಾಂಪ್ಡ್ ಇಟ್ ಈಸ್ ಈಕ್ವಲೆಂಟ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೆವರಲ್ ಅದರ್ ಹೈಕೋರ್ಟ್ಸ್ ಆಲ್ಸೋ, ಬಿಫೋರ್ ಚೆನ್ನೈ ಹೈಕೋರ್ಟ್, ಬಿಫೋರ್ ಮಡ್ರಾಸ್ ಹೈಕೋರ್ಟ್, ಇದು ಬಾಂಬೆ ಹೈಕೋರ್ಟ್ ಎಲ್ಲ ಅಲ್ಲೆಲ್ಲ ತಗೊಂಡೋಗಿ ತೋರಿಸುವೆ. ಇವತ್ತಿಗೂ ಹೇಳಿರ್ತೀನಿ ಕೇಳ್ಕೊಳ್ಳಿ, ₹1 ಐ ಪ್ರಾಮಿಸ್ ಟು ಪೇ ದಿ ಬೇರರ್ ಅನ್ನೋದಿಲ್ಲ ಎಂಡಾರ್ಸ್ಮೆಂಟ್. ಈ ಟೈಮ್ ಆಗೋಗ್ಬಿಟ್ಟಿದೆ, ಇಲ್ದರೆ ಅದನ್ನ ಇದು ಮಾಡ್ತಾ ಇದ್ದೆ. ಓವರ್ ಅಂಡ್ ಅಬೌವ್ ₹1 ಡಿಫ್ರೆನ್ಸ್ ಏನು ಅಂದ್ರೆ ಕರೆನ್ಸಿ ನೋಟ್ಸ್ ಅಲ್ಲಿ ₹1 ದಿ ರೆವಿನ್ಯೂ, ಈ ಆಕ್ಚುಯಲ್ ಕರೆನ್ಸಿ ಆಫ್ ಇಂಡಿಯಾ. Either coin or ₹1 note is the currency of India, this country. The rest are all negotiable instrument. ₹2 note in the ಮೇಲ್ಗಡೆ 2, 5, 10, 20, 50, 100, ಈಗ 500 ಇವೆಲ್ಲ ಕೂಡ it is a negotiable instrument. It is not a currency. It is not the currency. What it contains is there is a promise signed by the Reserve Bank governor. Tomorrow when you tender ₹500 note in a petrol bunk and fill up your ₹300 worth and ask for the ₹200 change, if the petrol bunk fellow were to say it's a fake note, get a decree from the court, andre what do? Go to the hotel and exchange this currency note and then say that he says that it's a fake note, I will not give you the yen ಮಾಡ್ತೀರಿ. That is the level of the value that should be attached to a negotiable instrument. Currency note is a negotiable instrument. Bill of exchange is a negotiable instrument. Promissory note is a negotiable instrument. Only requirement is it must be duly stamped. That's all. And there should not be any alteration. You have a presumption. Illidre the entire burden shifts onto the others to prove it. So order 37 ಅಲ್ಲಿ ಇವಕ್ಕೆ ಇತ್ತು ಸಮರಿ ಸೂಟ್ ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಫಾರಂ ಎಲ್ಲ ಇದೆ. ಇನ್ಯಾವಾಗ್ಲಾರು ಹೇಳ್ತೀನಿ ನಾನು. ಫಾರಂ ನಂಬರ್ 4, ಫಾರಂ ನಂಬರ್ 4A ಎಲ್ಲ ಇದೆ ಸಮನ್ಸ್ನ ಕೊಡುವಾಗ. ಅದು ಕೊಟ್ಟಾದ್ಮೇಲೆ 76 ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ಅದಕ್ಕೆ, ಆರ್ಡರ್ 37ಗೆ. ಏನಂತ ಅಮೆಂಡ್ಮೆಂಟ್ ಅಂದ್ರೆ ಇಟ್ ಆಲ್ಸೋ ಇನ್ಕ್ಲೂಡೆಡ್ ದಿ ರಿಟರ್ನ್ ಕಾಂಟ್ರಾಕ್ಟ್ಸ್ ಅಂತ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ರಿಟರ್ನ್ ಕಾಂಟ್ರಾಕ್ಟ್ಗೆ ಲೆಟರ್ ಯಾಕೆ ₹1,00,000 ಇಸ್ಕೊಂಡು ರೀಶೆಡ್ಯೂಲ್ ಮಾಡ್ತಿದ್ದು ಅಂತ. ಮಾಡಿದ್ದೆ ಎಲ್ಲ ಅಂತವೆ. ಹಂಗಾಗಿ ಸುಮಾರು ಒಂದು 10-15 ಕೋಟಿ ರೂಪಾಯಿನಷ್ಟು ಡಿಗ್ರಿ ಕೊಡಿಸ್ತೆ ಕೆ ಎ ಸ್ವಾಮಿ ಅವರು. ಆಮೇಲೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದ್ರು. ಆನರಬಲ್ ಜಸ್ಟಿಸ್ ಕೆ ಎ ಸ್ವಾಮಿ ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದ್ರು ಆ ಕಂಪನಿಗೆ. ಒಂದಿನ ಅವ್ರ ಮಗ ಅಲ್ಲಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಮುಖಾಂತರ ನನಗೆ ಆ ಬ್ಯಾಂಕ್ಗೂ ನಾನು ಅಡ್ವೈಸರ್ ಆಗಿದ್ದೆ. ಅವ್ರಿಗೆ ಹೇಳಿ ಕಳಿಸಿ ನನ್ನನ್ನು ಭೇಟಿ ಮಾಡಕ್ ಹೇಳಿದ್ರು. ನಾ ಹೋದೆ. ಯಾರೋ ಗುಜರಾತಿಗಳೆಲ್ಲ ತಗೊಂಡ್ಬಿಟ್ರು ಆಮೇಲೆ ಆ ಕಂಪನಿನ. ಅವರು ಸರಿ ಮಾಡ್ಲಿಲ್ಲ ಅಂತೇಳಿ ಸ್ವಾಮಿ ಸಾಹೇಬ್ರನ್ನ ಅಡ್ಮಿನಿಸ್ಟ್ರೇಟರ್ ಮಾಡಿದ್ವಿ. ರಿಕವರಿ ಇತ್ತು, ಬೇಕಾದಷ್ಟಿತ್ತು. ಸೊ ಅವಾಗ ಹೇಳಿ ಕಳ್ಸಿದ್ರು, ಇದೆಲ್ಲ ಯಾವಾಗ ಯೋಚನೆ ಮಾಡಿ ಕಲ್ತ್ಕೊಂಡ್ರಿ. ನಾಟ್ ಓನ್ಲಿ ಇನ್ ಕರ್ನಾಟಕ, several other high courts also I got these type of decrees. That is when this contract ನಲ್ಲಿ ನಾನು ಮಾಡಿದ್ದಕ್ಕೂ ML ಸಾರ್ಥಕವಾಯ್ತು. ಏನ್ 6 months 8 months ಅಲ್ಲೆಲ್ಲ I used to get the decree to the extent of several lakhs of rupees, crores of rupees by applying order 37. That is the way it should be done. ಅದನ್ನ ಇವತ್ತಿಗೂ ಯಾರು ಮಾಡ್ತಾ ಇಲ್ಲ. ಸಿವಿಲ್ ಕೋರ್ಟ್ ನಲ್ಲಿ ಮನಿ ಡಿಗ್ರಿ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಅಪ್ಲೈ ದಿಸ್. ಡೆಲ್ಲಿನಲ್ಲೆಲ್ಲ ಕಾಮನ್, ದೇ ನೋ ವೆರಿ ವೆಲ್ ದಿ ಸಮರಿ ಸೂಟ್ ಪ್ರೊಸೀಜರ್. ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿರಲ್ಲ. ಇಶ್ಯೂ ಸಮನ್ಸ್ ಅನ್ಬಿಡೋರು. ನಾನು ಅಲ್ಲೇ ನಿಂತ್ಕೊಂಡಿದ್ದು ಹೇಳ್ಬೇಕು, ಸ್ವಾಮಿ ಇಶ್ಯೂ ಸಮನ್ಸ್ ಇನ್ ಫಾರಂ ನಂಬರ್ 4 ಅಂತ. ಆಮೇಲೆ ಅವ್ರ ಸರ್ವಿಸ್ ಆದ್ರೆ ವಿತ್ ಇನ್ 10 days ಅವರಲ್ಲಿ ಬರ್ಬೇಕು. ಅವಾಗ 4A ಕೊಡ್ಬೇಕು ನಾನು ಅಫಿಡವಿಟ್ ಹಾಕಿ. ಆಮೇಲೆ ಆ 4A ಸರ್ವ್ ಆದ್ಮೇಲೆ ಅವರು ವಿತ್ ಇನ್ 10 days ಈ ಮಸ್ಟ್ ಫೈಲ್
an application for leave to defend ಅಂತ ಆರ್ಡರ್ 37 ರೂಲ್ 3 ಅದರೊಳಗೆ he must make out a difference ಇದು ಡಿಫೆನ್ಸ್ ಅದ್ರಲ್ಲಿ ಸುಪ್ರೀಂ ಕೋರ್ಟ್ ನವರು ಬರೀತಾರೆ ಡಿಫೆನ್ಸ್ ಮಸ್ಟ್ ಬಿ ರಿಯಲ್ ನಾಟ್ ಇಲ್ಯೂಸರಿ ಅಂಡ್ ಮೂನ್ ಶೈನ್ ಅಂತ ಅವಕಾಶ ಬರಲಿ ಬರೆಯೋಣ so if it is a illusory or moon shine it will not so plausible defense ಇರಬೇಕು ಆಮೇಲೆ plausible defense ಇದ್ದಾಗ if any portion of the claim is admitted that must be immediately deposited ಇವಾಗ rescheduling letter ನಲ್ಲಿ ಬರ್ಸ್ಕೊಂಡ್ಬಿಟ್ಟಿದೀವಲ್ಲ while we acknowledge the sum of rupees so and so due in our account as a token of rescheduling we are paying 1 lakh of rupees or 2 lakhs of rupees ಅಂತ ಬರ್ಬಿಟ್ಟಿರ್ತೀವಲ್ಲ ಅಲ್ಲ ಅಮೌಂಟ್ ಬಂದ್ಬಿಟ್ಟಿತ್ತು ಕಟ್ಟಷ್ಟು ಅನ್ನೋದು ಎಲ್ಲಿ ಕಟ್ತಾನೆ ಅದಕ್ಕೆ ಹೇಳಿದ್ದು ಅವೆಲ್ಲ ಒಂಥರ ಅದೊಂದು ಸಂದರ್ಭ ಮೆನಿ ಆಫ್ ದಿನ್ ಇನ್ಕ್ಲೂಡಿಂಗ್ ಜಸ್ಟಿಸ್ ಬೂದಿಯಾಳ್ ಅವ್ರ ಮುಂದೆ ಒಂದು ರೋಹನ್ ಸ್ಟ್ಯಾಂಪಿಂಗ್ಸ್ ಅಂತ ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ರು 69 ಲಕ್ಷ ಇದೆಯಲ್ರಿ ಕ್ಲೈಮು ಅಂದ್ರೆ ₹1 ಇದ್ರು ಅದೇ ಕಾನೂನು 600 ಕೋಟಿ ಇದ್ರು ಅದೇ ಕಾನೂನು ಆರ್ ಯು ಗೋಯಿಂಗ್ ಬೈ ದಿ ಪ್ಲೇಂಟ್ ವ್ಯಾಲ್ಯೂ ಆರ್ ಆರ್ ಗೋಯಿಂಗ್ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಅಂದೆ ಏನೋಪ್ಪ ನೀವು ಹೇಳ್ತಾ ಇದ್ದೀರಿ ನಾನು ಲೀವ್ ರೆಫ್ಯೂಸ್ ಮಾಡ್ಬಿಟ್ಟಿದ್ದೀನಿ ಮುಂದೆ ನಿಮಗುಂಟು ಅಂತೂ ಹೈಕೋರ್ಟ್ ಉಂಟು ಅಂತ ನೀವ್ಯಾಕೆ ಯೋಚನೆ ಮಾಡ್ತೀರಿ ನೀವು ಮಾಡೋ ಕೆಲಸ ಮಾಡಿ ಮುಂದಿನ ನನ್ನ ಜವಾಬ್ದಾರಿ He honestly said, I have not come across these type of suits in where I have practiced. Therefore, you'll have to teach me from the day one, from the square number 1. So, ಭಾಷ್ಯಂ ಮಾಡಿಗ negotiable instrument act ಅವ್ರ ಕಡೆ ಕೊಟ್ಟು AIR commentary ನಾನು ಇಟ್ಕೊಂಡು ಪ್ರತಿ ಪಾಯಿಂಟ್ ಹೇಳಿದೆ what is wrong. So, you'll have to sometime educate the lawyer, I mean the bench also. ನಮ್ಗವ್ರಿಗೂ ಅವತ್ತಿನಿಂದ ಅನನ್ಯ ಭಾವವಾದ ಪ್ರೀತಿ ಇರ್ಲಿ see these are all the days of my practice what is the only thing is that must be that whatever that benefit that we derive ಅಲ್ಲ ಅದನ್ನ ಮಾಡಿರೋದ್ರಿಂದನೇ ಇಲ್ಲಿ ಸುಲಭ ಆಗುತ್ತೆ ಅಂತ ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಮಾಡಿಲ್ದೇ ಇದ್ರೆ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ನಾವು ಅಲ್ಲಿ ಕೆಲಸ ಮಾಡಿ ರೈಟ್ ಫ್ರಮ್ ದಿ ಸ್ಟೇಜ್ ಆಫ್ ಆ ಸಮನ್ಸ್ ಇರ್ಲಿಲ್ಲ ನಮ್ಮಲ್ಲಿ ಫಾರಂ ಇರ್ಲಿಲ್ಲ ನಿಮ್ಗೆ ಹೇಳ್ತೀನಿ ಕೇಳಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಹೋಗಿ ಕೇಳಿದ್ರೆ ಫಾರಂ ನಂಬರ್ 4 ಇಲ್ಲ ಇನ್ಕ್ಲೂಡಿಂಗ್ ದಿ ಕಂಪ್ಯೂಟರೈಸೇಷನ್ ಮಾಡಿದಾರಲ್ಲ ಅದ್ರಲ್ಲಿ ಇಲ್ಲ ಹೋಗಿ ನೋಡಿ ನನ್ನ ಮನೆಯಲ್ಲಿ ಟೈಪ್ ಮಾಡ್ಕೊಂಡು ಹೋಗುವೆ ಫಾರಮ್ಸ್ನ ಫಾರಂ ನಂಬರ್ 4A ಎಲ್ಲ ಬೇಕಲ್ಲ CPC ತೆಗೆದು ಅದರಿಂದ ತೆಗೆದು ನಾನು ಟೈಪ್ ಮಾಡ್ಕೊಂಡು ಹೋಗುವೆ ಸ್ಪೆಷಲ್ ಸಮನ್ಸ್ ಅಂತ ಅದಾದ್ಮೇಲೆ ಅಲ್ಲಿ 290 ರೂಲ್ ಇದೆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಸ್ಪೆಷಲ್ ಬೇಲೀಫ್ ಅಂತ ದಿನಕ್ಕೆ ₹10 ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅದು ಕಾನೂನಾತ್ಮಕವಾದ ಖರ್ಚು ಮಿಕ್ಕಿದ್ ನಿಮಗೆ ಗೊತ್ತಿತ್ತು ಸೊ ಅವೆಲ್ಲ ಮಾಡಿದೀವಿ ಅದರಿಂದ ಕೆಲಸ ಮಾಡಿದ್ರಿಂದ ಅದರದ್ದು ಎಲ್ಲ ಮಜಲುಗಳನ್ನ ದಾಟಿ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲಮ್ಮ ಅಲ್ಲಪ್ಪ ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದ್ದೀನಿ ನಾನು No, what I am not trying to say that it's not the supremacy of the court that I am trying to put it across with whatever the legal requirement that we had and the principles of law. I also played before the search of the people with whom I was also a victim anta ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಇಲ್ಲೇ ಇನ್ನೊಂದಿದೆ ನಮ್ಮ ಪರಮೇಶ್ವರನ್ ಕೃಷ್ಣಮೂರ್ತಿ ಮತ್ತೆ CN ಅಶ್ವತ್ಥನಾರಾಯಣ ರಾವ್ ಹತ್ರ ಒಂದು ಕೇಸಲ್ಲಿ ತಗೊಂಡಿದ್ದೀನಿ ಒಂದು RFA ಸುಗುಣ ಡಿಸ್ಟಿಲರೀಸ್ ಅಂತ ನಂಬರ್ ಮರ್ತೋಗ್ಬಿಟ್ಟಿದೆ ಸೇಮ್ ಕಿರ್ಲೋಸ್ಕರ್ ಇನ್ವೆಸ್ಟ್ಮೆಂಟ್ಸ್ ವರ್ಸಸ್ ಸುಗುಣ ಡಿಸ್ಟಿಲರೀಸ್ ಅಂತ ಇದೆ ಎಲ್ಲ ಜಜ್ಮೆಂಟ್ ತೆಕ್ಕೊಂಡು ಸಿಕ್ಕುತ್ತೆ I obtained 36% interest future also future interest at 36%. Can you believe?